ಹೆಲ್ತ್ ಇಶ್ಯೂ ಆಗಿತ್ತು ಅಂತಂದ್ರೆ ಏನಾಗಿತ್ತು ಅಂತದ್ದು ಅಂತ? ನನ್ಗೇನಾಯ್ತು ಅಂದ್ರೆ ಅದೇ ನೀವು ನೋಡ್ತಿರಲ್ಲ ಡ್ರಾಸ್ಟಿಕ್ ವೇಟ್ ಲಾಸ್ ಆಯ್ತು. ನೀವು ಒಂದ್ಸಲಿ ಹೇಳ್ತಿರ್ತೀರಿ ಕುತ್ಕೊಂಡ್ರೆ ಯಾವ್ದಾದ್ರು ಬಟ್ಟೆ ಹಾಕೊಂಡು ಕನ್ನಡಿ ಮುಂದೆ ನಿಂತ್ಕೊಳಕ್ ನನಗೆ ಒಂಥರ ಅನಿಸ್ತಾ ಇದೆ. ಆಕ್ಚುಲಿ ನಾವು ಎಸ್ಪೆಷಲಿ ನನ್ಗೆ ಹೇಳ್ತೀನಿ, ಒಂದು ಆಕ್ಟಿಂಗ್ ಜರ್ನಿಯಿಂದ ಬಂದಿರ್ತೀವಲ್ಲ ನಾವು, ಐ ಮೀನ್ ಯಾರೇ ಆಗ್ಲಿ ಅಷ್ಟು ಕ್ಯಾಮ್ರಾ, ಅಷ್ಟೊಂದು 72 ಕ್ಯಾಮ್ರಾಸ್ ಎಲ್ಲ ಇರುತ್ತಲ್ಲ, ಯು ಗೆಟ್ ವೆರಿ ಕಾನ್ಶಿಯಸ್. ಅಲ್ಲಿದ್ದಾಗ ಇಷ್ಟು ಜನ ನೋಡ್ತಿರ್ತಾರೆ, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವಾ. ಬಟ್ ಏನಾಗ್ತೈತೆ ಅಂದ್ರೆ ನನ್ಗೆ ಡ್ರಾಸ್ಟಿಕ್ ವೇಟ್ ಲಾಸ್ ಆಗ್ತಾ ಇತ್ತು. ಐ ಡೋಂಟ್ ನೋ ವೈ, ಯಾಕಂದ್ರೆ ಅಲ್ಲಿ ಊಟನೂ ಸಿಗೋದು, ಎವ್ರಿಥಿಂಗ್ ವಾಸ್ ದೇರ್, ಬಟ್ ಮೇಜರ್ ವೇಟ್ ಲಾಸ್. ಏನ್ ತಿಂದ್ರು ಸೇರ್ತಾನೆ ಇರಲಿಲ್ಲ, ನನ್ಗೆ ಶೂನ್ಯ ಆಗ್ತಾ ಇರ್ಲಿಲ್ಲ. ಆಮೇಲೆ ಯಾವುದೇ ಬಟ್ಟೆ ಹಾಕಿದ್ರು ನಾನು ಬೆಲ್ಟ್ ಸೈಜ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಾವು ಬೆಲ್ಟ್ ಲಾಸ್ಟ್ ಬಟನ್ ಇದೆಲ್ಲ ಅದಕ್ಕಿನ್ನ ಚಾಕು ಬಿಸಿ ಮಾಡ್ಬಿಟ್ಟು ಇನ್ನೂ ಹೋಲ್ಸ್ ಮಾಡಿ ಹಾಕೋತಿದ್ವಿ. ಒಂದ್ ಚೂರು ಫಿಟ್ ಆಗ್ತಿರಲ್ಲ. ಸೊ ಇಟ್ ವಾಸ್ ವೆರಿ ಡಿಮೋಟಿವೇಟಿಂಗ್. ಮಿರರ್ ಮುಂದೆ ಹೋಗಿದ ತಕ್ಷಣ ವೆನ್ ಯು ವಾಂಟ್ ಟು ಲುಕ್ ರಿಯಲಿ ಗುಡ್ ದೇರ್ ಅಂಡ್ ಯು ಫೀಲ್ ವೆರಿ ಡೌನ್. ಆಮೇಲೆ ಫಿಸಿಕಲ್ ಟಾಸ್ಕ್ ಎಲ್ಲ ಬರುತ್ತೆ. ಆಮೇಲೆ ನೋಡ್ರೆ ಹೋಗ್ತಾ ಹೋಗ್ತಾ ಸೂರಜ್ ಅವ್ರು ಬಂದ್ರು, ರಜತ್ ಅವ್ರು ಬಂದ್ರು, ಅವರೆಲ್ಲ ಬಂದಿದ ತಕ್ಷಣ ಹೆಂಗೆ ಫುಲ್ ದೇವರ್ ಆಲ್ ಬಿಗ್ ಅಲ್ಲ. ಸೊ ಮೊರಾಲ್ ತುಂಬಾ ಡೌನ್ ಆಗ್ಬಿಡುತ್ತೆ ನೋಡಿದ ತಕ್ಷಣ. ಅಯ್ಯೋ ಎನರ್ಜಿನೇ ಇಲ್ವಲ್ಲ ಇವ್ರ ಜೊತೆ ಎಲ್ಲ ಹೆಂಗ್ ಫಿಸಿಕಲ್ ಟಾಸ್ಕ್ ಮಾಡೋದು ಅಂತೆಲ್ಲ. ಬಟ್ ಯಾ, ಮೆಂಟಲಿ ಇಟ್ ವಾಸ್ ವೆರಿ ಡ್ರೈನಿಂಗ್. ಬಟ್ ಐ ಥಿಂಕ್ ಐ ಫಾಟ್ ವೆಲ್ ಅಂತ ಅನ್ಸುತ್ತೆ ಮೆಂಟಲಿ ಕೂಡ.